ರಿವಾಲ್ವರ್ ರೀಟಾ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಬ್ಲಾಕ್ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ. ನೀವು ಡಾರ್ಕ್ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಒಂದ್ಸಲ ಟ್ರೈ ಮಾಡಬಹುದು. ಕಳೆದ ತಿಂಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆದಂತ ಈ ಸಿನಿಮಾ ಈಗ OTTಗೆ ಬಂದಿದೆ. ಈ ಸಿನಿಮಾದ ನಿರ್ದೇಶಕರು ನೆಲ್ಸನ್ ಅವರ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ. ಈ ಸಿನಿಮಾನ ನೋಡಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಇದೊಂದು ರಿವೆಂಜ್ ಡ್ರಾಮಾವನ್ನ ಹೊಂದಿರುವಂತ ಸಿನಿಮಾ. ಕರ್ಮ ಯಾರನ್ನೂ ಬಿಡೋದಿಲ್ಲ, ಅದರ ಫಲವನ್ನ ಅನುಭವಿಸಲೇಬೇಕು ಅನ್ನೋ ಹಾದಿಯಲ್ಲಿ ಈ ಸಿನಿಮಾದ ಕತೆ ಸಾಗುತ್ತೆ. ಇದರ ಕಥೆಯ ವಿಷಯಕ್ಕೆ ಬಂದ್ರೆ, ಡ್ರಾಕುಲಾ ಪಾಂಡ್ಯನ್ ಅನ್ನೋ ಗ್ಯಾಂಗ್ಸ್ಟರ್ ಅಕಸ್ಮಾತ್ ಆಗಿ ಒಂದು ಮನೆಯಲ್ಲಿ ಬಂದು ಸಾಯ್ತಾನೆ. ವಿಶೇಷ ಏನಂದ್ರೆ ಆ ಮನೆಯಲ್ಲಿರೋರೆಲ್ಲ ಹೆಂಗಸ್ರೆ. ಒಂದ್ ಕಡೆ ಈ ಮನೆಯವರು ಆ ಹೆಣವನ್ನ ಡಿಸ್ಪೋಸ್ ಮಾಡೋದಕ್ಕೆ ನೋಡ್ತಿದ್ರೆ, ಮತ್ತೊಂದ್ ಕಡೆ ಮಾರ್ಟಿನ್ ಹಾಗೂ ಅವನ ಸಹಚರರು ಆ ಬಾಡಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಕಾಯ್ತಿರ್ತಾರೆ. ಕೊನೆಗೆ ಆ ಶವ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಒಂದು ಕ್ರೈಮ್ ಕಾಮಿಡಿ ಸಿನಿಮಾಗೆ ಬೇಕಾದಂತ ಕಥೆ ಈ ಸಿನಿಮಾದಲ್ಲಿದೆ. ಆದ್ರೆ ನಿರ್ದೇಶಕರು ಅದನ್ನ ತೆರೆ ಮೇಲೆ ಎಂಟರ್ಟೈನಿಂಗ್ ಆಗಿ ತೆಗೆಯೋದ್ರಲ್ಲಿ ಇಳಿದಿದ್ದಾರೆ. ಹೀರೋಯಿನ್ ಕುಟುಂಬಕ್ಕೆ ನಡೆದ ಒಂದು ಅನ್ಯಾಯಕ್ಕೆ ಹೇಗೆ ಕಾಲ ಕರ್ಮದ ರೂಪದಲ್ಲಿ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದೊಂದು ಕ್ರೈಮ್ ಕಾಮಿಡಿ ಸಿನಿಮಾ ಆದ್ರೂ ಕೂಡ ಸಿನಿಮಾದಲ್ಲಿ ಥ್ರಿಲ್ಲೂ ಇಲ್ಲ, ಕಾಮಿಡಿನೂ ಇಲ್ಲ. ಟೆಕ್ನಿಕಲಿ ಕೂಡ ಹೇಳ್ಕೊಳ್ಳೋಂತದ್ದೇನಿಲ್ಲ. ಈ ಸಿನಿಮಾದಲ್ಲಿ ರೀಟಾ ಪಾತ್ರದಲ್ಲಿ ಕೀರ್ತಿ ಸುರೇಶ್ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಶೋ ಸ್ಟೀಲರ್ಸ್ ಮಾತ್ರ ರಾಧಿಕಾ ಹಾಗೂ ರೆಡಿನ್ ಕಿಂಗ್ಸ್ಲಿ ಅವರು. ಇವರಿಬ್ರು ತೆರೆ ಮೇಲೆ ಬಂದಾಗ್ಲೆಲ್ಲ ನಮ್ಮನ್ನ ನಗಿಸ್ತಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದವರು ಕೂಡ ಓಕೆ. ಮೂವಿಯಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಡಾರ್ಕ್ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ರಿವಾಲ್ವರ್ ರೀಟಾ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.